ಬಿಸ್ನೆಸ್ ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡುತ್ತಿದ್ದೀರಾ? ಬನ್ನಿ ಹಾಗಾದ್ರೆ. ನಮಸ್ಕಾರ ಗೆಳೆಯರೇ, ವ್ಯವಹಾರ ಮತ್ತು ಮಾರುಕಟ್ಟೆ ಬಗ್ಗೆ ತಿಳಿಯೋಣ ಬನ್ನಿ. ತಿಳಿಯು ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ. ನಿಮ್ಮ ಈ ಸಪೋರ್ಟ್ ನನಗೆ ಮೋಟಿವೇಶನ್ ಮತ್ತು ಉತ್ಸಾಹ ದೊರೆಯುತ್ತಿದೆ. ಇಂದು ನಾವು ವ್ಯವಹಾರ ಮತ್ತು ಮಾರುಕಟ್ಟೆಯಲ್ಲಿ ಯಶಸ್ಸು ಸಾಧಿಸಲು ಬೇಕಾದ ಪ್ರೇರಣೆ ಮತ್ತು ಮಾರ್ಗದರ್ಶನೆಯ ಕುರಿತು ಚರ್ಚೆ ಮಾಡುತ್ತಿದ್ದೇವೆ. ಆಧುನಿಕ ಯುಗದಲ್ಲಿ ಮಾರುಕಟ್ಟೆಯ ಸ್ಪರ್ಧೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ವ್ಯವಹಾರವನ್ನು ಯಶಸ್ವಿಯಾಗಿ ನಡೆಸುವುದು ಸವಾಲಿನ ಕೆಲಸ. ಆದರೆ ಪ್ರಬಲ ಪ್ರೇರಣೆ, ಸೂಕ್ತ ಯೋಜನೆ ಮತ್ತು ಶ್ರಮಶೀಲತೆಯೊಂದಿಗೆ ನಾವು ಯಾವುದನ್ನಾದರೂ ಸಾಧಿಸಬಹುದು. ವ್ಯವಹಾರದ ಮತ್ತು ಮಾರುಕಟ್ಟೆ ಬಗ್ಗೆ ತಿಳಿಯೋಣ ಬನ್ನಿ. ಬಿಸ್ನೆಸ್ ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 10 ಪ್ರಕಾರಗಳಾಗಿ ವಿಂಗಡಿಸಿದ್ದೀನಿ. ಮೊದಲನೆಯದು ಯಶಸ್ಸಿಗೆ ದೃಷ್ಟಿ ಮತ್ತು ಉದ್ದೇಶ. ಪ್ರತಿ ಯಶಸ್ವಿ ವ್ಯವಹಾರವು ಒಂದು ಸ್ಪಷ್ಟ ದೃಷ್ಟಿ ಮತ್ತು ಉದ್ದೇಶವನ್ನು ಹೊಂದಿರುತ್ತದೆ. ಮಾರುಕಟ್ಟೆಯಲ್ಲಿ ನೀವು ಯಾವ ಪ್ರಕಾರದ ಉತ್ಪನ್ನ ಅಥವಾ ಸೇವೆಯನ್ನು ನೀಡುತ್ತೀರಿ? ಅದಕ್ಕೆ ಗ್ರಾಹಕರಿಗೆ ಏನಾದರೂ ಬೆಲೆ ಇದೆ ಎಂಬುದು ಸ್ಪಷ್ಟವಾಗಬೇಕು. ನಿಮ್ಮ ಉದ್ದೇಶ ಸ್ಪಷ್ಟವಾದರೆ ನೀವು ಅಸಾಧಾರಣ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರವನ್ನು ಒದಗಿಸಲು ಸಿದ್ಧರಾಗಿರುತ್ತೀರಿ. ಎರಡನೆಯದು ಗ್ರಾಹಕರನ್ನು ಅರ್ಥಮಾಡಿಕೊಳ್ಳುವುದು. ಮಾರುಕಟ್ಟೆಯಲ್ಲಿ ಯಶಸ್ಸಿನ ಕೀಲಿ ನಿಮ್ಮ ಗ್ರಾಹಕರ ಅಗತ್ಯವನ್ನು ಅರ್ಥಮಾಡಿಕೊಳ್ಳುವುದರಲ್ಲಿ ಇದೆ. ನಿಮ್ಮ ಉತ್ಪನ್ನ ಅಥವಾ ಸೇವೆಯನ್ನು ಗ್ರಾಹಕರು ಏಕೆ ಖರೀದಿಸಬೇಕು? ಅವರು ಯಾವ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದಾರೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದರೆ ನಿಮ್ಮ ಮಾರಾಟ ತಂತ್ರಗಳು ಹೆಚ್ಚು ಪರಿಣಾಮಕಾರಿ. ಮೂರನೆಯದು ಸಾಧನೆಯ ಮೇಲೆ ನಂಬಿಕೆ. ನಂಬಿಕೆ ನಿಮ್ಮನ್ನು ಯಾವುದೇ ಗುರಿ ತಲುಪಿಸಬಹುದು. ವ್ಯವಹಾರ ಆರಂಭಿಸುವಾಗ ತುಂಬಾ ಪ್ರಶ್ನೆಗಳು ಮತ್ತು ಅಡಚಣೆಗಳು ಬರುತ್ತವೆ. ಆದರೆ ನಿಮ್ಮ ಸಾಮರ್ಥ್ಯ ಮತ್ತು ನಿಮ್ಮ ತಂಡದ ಮೇಲೆ ನಂಬಿಕೆ ಇರಿಸಿಕೊಂಡರೆ ನೀವು ಅವುಗಳನ್ನು ನಿಭಾಯಿಸಲು ಸಂಪೂರ್ಣವಾಗಿ ತಯಾರಾಗಿರುತ್ತೀರಿ. ನಿಮ್ಮ ಕನಸುಗಳನ್ನು ಗಟ್ಟಿಯಾಗಿ ಹಿಡಿದಿಡಿ ಮತ್ತು ನಿರಂತರ ಪ್ರಯತ್ನ ಮಾಡಿ. ನಾಲ್ಕನೆಯದು ಹೊಸಮದರಿಯ ಯೋಚನೆ, ನ್ಯೂ ಥಿಂಕಿಂಗ್. ಮಾರುಕಟ್ಟೆಯಲ್ಲಿ ಜನರು ಹೊಸತನವನ್ನು ಹುಡುಕುತ್ತಾರೆ. ನಿಮ್ಮ ಸೇವೆಯಲ್ಲಿ ಅಥವಾ ಉತ್ಪನ್ನದಲ್ಲಿ ಏನಾದರೂ ವಿಭಿನ್ನತೆ ಇರಲಿ. ನವೀನತೆಯಲ್ಲಿಯೇ ನಿಮ್ಮ ವ್ಯವಹಾರದ ಯಶಸ್ಸು ಅಡಕವಾಗಿದೆ. ನೀವು ಹೇಗೆ ಬೆಲೆ ಸಲ್ಪಣೆ ಮಾಡುತ್ತೀರಿ, ವಿತರಣಾ ವ್ಯವಸ್ಥೆಯನ್ನು ಹೇಗೆ ಸುಧಾರಿಸುತ್ತೀರಿ ಮತ್ತು ಹೊಸ ತಂತ್ರಜ್ಞಾನವನ್ನು ಹೇಗೆ ಬಳಸುತ್ತೀರಿ ಎಂಬುದರ ಮೇಲೆ ಹೆಚ್ಚು ಗಮನಹರಿಸಬೇಕು. ಐದನೆಯದು ತಾಳ್ಮೆ ಮತ್ತು ಶ್ರಮ, ಪೇಷನ್ಸ್ ಅಂಡ್ ಹಾರ್ಡ್ ವರ್ಕ್. ಯಾವುದೇ ದೊಡ್ಡ ಗುರಿ ತಲುಪಲು ತಕ್ಷಣದ ಯಶಸ್ಸು ಸಾಧ್ಯವಿಲ್ಲ. ನೀವು ಸಮರ್ಪಿತ ಶ್ರಮ ಮತ್ತು ತಾಳ್ಮೆಯೊಂದಿಗೆ ಕೆಲಸ ಮಾಡಿದಾಗ ಮಾತ್ರ ತೃಪ್ತಿಕರ ಫಲಿತಾಂಶ ದೊರೆಯುತ್ತದೆ. ಮೊದಲ ದಶಮಾನೆಯಲ್ಲಿ ಯಾರಿಗೂ ತಿಳಿಯದ ಬಿಸಿನೆಸ್ ತದನಂತರ ದಶಕಗಳಲ್ಲಿ ಅತ್ಯುತ್ತಮ ಯಶಸ್ಸಿನ ಗುರುತಾಗಬಹುದು. ಆರನೆಯದು ಮಾರುಕಟ್ಟೆ ಸಂಶೋಧನೆ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಬಳಕೆ, ಮಾರ್ಕೆಟಿಂಗ್ ರಿಸರ್ಚ್ ಅಂಡ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಆಧುನಿಕ ಜಗತ್ತಿನಲ್ಲಿ ಡಿಜಿಟಲ್ ಮಾರುಕಟ್ಟೆ ಪ್ರಭಾವ ಹೆಚ್ಚಾಗಿದೆ. ವೆಬ್ಸೈಟ್, ಸಾಮಾಜಿಕ ಮಾಧ್ಯಮಗಳು ಮತ್ತು ಆನ್ಲೈನ್ ಜಾಹೀರಾತು ನಿಮ್ಮ ಉತ್ಪನ್ನವನ್ನು ಜಗತ್ತಿನಾದ್ಯಂತ ತಲುಪಿಸುವಲ್ಲಿ ಸಹಾಯ ಮಾಡುತ್ತವೆ. ನಿಮ್ಮ ವ್ಯವಹಾರದ ಗುಣಮಟ್ಟ ಮತ್ತು ಗ್ರಾಹಕರ ಸೇವೆಯನ್ನು ಬಲಪಡಿಸಲು ಮಾರುಕಟ್ಟೆ ಸಂಶೋಧನೆಯ ಮೂಲಕ ಮಾಹಿತಿ ಸಂಗ್ರಹಿಸಿ. ಏಳನೆಯದು ಸಮಸ್ಯೆಗಳ ಎದುರಿಸುತ್ತಾ ಮುಂದುವರಿಯಿರಿ, ಪ್ರಾಬ್ಲಮ್ ಫೇಸ್. ವ್ಯವಹಾರದಲ್ಲಿ ಸಮಸ್ಯೆಗಳು ಬರುತ್ತವೆ ಎಂಬುದು ನಿಜ. ಆದರೆ ನೀವು ಆ ಸಮಸ್ಯೆಗಳನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದು ಮುಖ್ಯ. ಪ್ರತಿಯೊಂದು ಬಾಧೆ ನಿಮಗೆ ಹೊಸ ಪಾಠವನ್ನು ಕಲಿಸುತ್ತದೆ. ನೀವು ಹಿಂದು ಮುಂದು ನೋಡದೆ ನಿರಂತರವಾಗಿ ಹೋರಾಟ ಮಾಡಬೇಕು. ಎಂಟನೆಯದು ಗುಂಪು ಮತ್ತು ನಾಯಕತ್ವ, ಟೀಮ್ ಅಂಡ್ ಲೀಡರ್ಶಿಪ್. ಯಾವುದೇ ಬೃಹತ್ ವ್ಯವಹಾರವನ್ನು ಸೃಷ್ಟಿಸಲು ಶ್ರೇಷ್ಠ ತಂಡದ ಅಗತ್ಯವಿದೆ. ನೀವು ಒಬ್ಬ ಸಮರ್ಥ ನಾಯಕನಾಗಿ ನಿಮ್ಮ ತಂಡಕ್ಕೆ ಪ್ರೇರಣೆ ನೀಡಬೇಕು ಮತ್ತು ನಿಮ್ಮ ಗುರಿಯನ್ನು ಸಾಧಿಸಲು ಅವರಿಗೆ ಮಾರ್ಗದರ್ಶನ ನೀಡಬೇಕು. ಶ್ರದ್ಧೆ, ಸಹಕಾರ ಮತ್ತು ಕಠಿಣ ಪರಿಶ್ರಮದೊಂದಿಗೆ ನಿಮ್ಮ ತಂಡದ ಶಕ್ತಿ ನಿಮ್ಮ ಯಶಸ್ಸಿನ ಪುನಃರೂಪವನ್ನು ನಿದರ್ಶನ ಮಾಡುತ್ತದೆ. ಒಂಬತ್ತನೆಯದು ಯೋಗಕ್ಷೇಮ ಮತ್ತು ಸತತ ಉತ್ಸಾಹ, ಡೆಫಿನಿಷನ್ ಅಂಡ್ ಟ್ರೈಯಿಂಗ್ ಅಗೇನ್ ಅಂಡ್ ಅಗೇನ್. ಯಾವುದೇ ವ್ಯವಹಾರವು ಒಂದು ದಿನದಲ್ಲಿ ದೊಡ್ಡದಾಗುವುದಿಲ್ಲ. ನಿರಂತರ ಶ್ರದ್ಧೆ ಮತ್ತು ಉತ್ಸಾಹದ ಮೂಲಕ ಮಾತ್ರ ನೀವು ಅದನ್ನು ಸಾಧಿಸಬಹುದು. ಪ್ರತಿದಿನ ನಿಮ್ಮ ಗುರಿಯನ್ನು ನೆನೆಸಿ, ಹೊಸ ಸವಾಲುಗಳನ್ನು ಸ್ವಾಗತಿಸಿ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಿ. ಹತ್ತನೆಯದು ಸಮಯದ ಮೌಲ್ಯ ಮತ್ತು ನಿರ್ಣಯಾತ್ಮಕ ಕೌಶಲ್ಯಗಳು, ವ್ಯಾಲ್ಯೂ ಆಫ್ ಟೈಮ್ ಅಂಡ್ ಮೇಕಿಂಗ್ ಡಿಸಿಷನ್ಸ್ ಟ್ಯಾಲೆಂಟ್. ಸಮಯವು ಅತಿ ಮಹತ್ವದ ಸಂಪತ್ತು. ನಿಮ್ಮ ಸಮಯವನ್ನು ಸರಿಯಾಗಿ ಯೋಜಿಸಿ ಮತ್ತು ನಿರ್ಣಯಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ಕೈಗೊಳ್ಳಲು ಕಲಿಯಿರಿ. ಪ್ರತಿ ನಿರ್ಣಯವು ನಿಮ್ಮ ಉದ್ದೇಶವನ್ನು ಒಂದು ಹಂತ ಮುಂದಕ್ಕೆ ಸಾಗಿಸಬೇಕು. ಕೊನೆಗೆ ಮಿತ್ರರೇ, ಯಾವುದೇ ವ್ಯವಹಾರದಲ್ಲಿ ಯಶಸ್ಸು ಕೇವಲ ಹಣ ಗಳಿಸುವುದಲ್ಲ, ಅದು ಸಮಾಜದ ಸಮಸ್ಯೆಗಳನ್ನು ಪರಿಹರಿಸುವ ನಿಮ್ಮ ಪ್ರಯತ್ನಕ್ಕೂ ಸಂಕೇತ.
ನೀವು ಜವಾಬ್ದಾರಿ, ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯೊಂದಿಗೆ ನಿಮ್ಮ ಮಾರ್ಗದಲ್ಲಿ ಮುಂದುವರಿದರೆ ಯಶಸ್ಸು ನಿಮಗೆ ಖಚಿತ. ಹಾಗಾಗಿ ನಿಮ್ಮ ಕನಸುಗಳನ್ನು ಅನುಸರಿಸಿ, ಪ್ರೇರಣೆಯ ಜೊತೆಗೆ ನಿಮ್ಮ ಗುರಿಗಳನ್ನು ಸಾಧಿಸ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ಯಿರಿ. ಇಲ್ಲಿಗೆ ವ್ಯವಹಾರ ಮತ್ತು ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ತಿಳಿದುಕೊಂಡ್ರಿ ಅಲ್ವಾ? ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಲಿ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಪ್ರಾಫಿಟ್ ಕೊಡುತ್ತೆ ಅಂತ ತಿಳಿಸುತ್ತೀನಿ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್.